ನಿಮಗೆ ತುಂಬಾ ದಿನದಿಂದ ಪಾದ ನೋವು ಅಂತ ಹೇಳ್ಕೊಂಡು ನಿಮ್ಮ ಪಾದಗಳನ್ನು ನೋಡ್ಕೊಂಡ್ರೆ ಅಂಗಾಲಲ್ಲಿ ಬೆರಳುಗಳ ಮಧ್ಯದಲ್ಲಿ ಹಿಮ್ಮಡಿಯಲ್ಲಿ ಚರ್ಮ ಸ್ವಲ್ಪ ಗಟ್ಟಿಯಾಗಿ ಅಲ್ಲಿ ನೋವು ಬರ್ತಾ ಇರುವಂತಹ ಅನುಭವ ಆಗ್ತಾ ಇದೆಯಾ? ಇದನ್ನ ನಾವು ಕಾರ್ನ್ ಅಥವಾ ಕ್ಯಾಲೋಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಆಣಿ ಅಂತ ಹೇಳ್ತೀವಿ. ಕಾಲಲ್ಲಿ ಆಣಿ ಆಗ್ಬಿಟ್ಟಿದೆ, ಅದು ಚುಚ್ತಾ ಇದೆ, ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ, ನಿಂತ್ಕೊಂಡು ನಡೆಯಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಪ್ರತಿಯೊಂದು ಹೆಜ್ಜೆ ಇಡ್ಬೇಕಾದ್ರೂ ಅದೊಂಥರ ಚುಚ್ಚದಂಗೆ ಅನುಭವ ಆಗ್ತಾ ಇದೆ, ನೋವು ಬರ್ತಾ ಇದೆ ಅಂತ ನಾವು ಕೇಳಿರ್ಬೋದು. ಈ ಆಣಿಗಳು ಅಂದ್ರೆ ಏನು, ಇದು ಯಾಕಾಗುತ್ತೆ, ಇದರ ಕಾರಣಗಳೇನು, ಲಕ್ಷಣಗಳೇನು, ಮನೆಮದ್ದುಗಳೇನು ಮತ್ತು ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯನಾ, ಬೇರೆ ಚಿಕಿತ್ಸಾ ವಿಧಾನಗಳೇನು, ಇದನ್ನೆಲ್ಲ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಾವು ನಿಂತ್ಕೊಂಡಾಗ ಮತ್ತೆ ನಡಿಬೇಕಾದ್ರೆ ನಮ್ಮ ಇಡೀ ದೇಹದ ತೂಕ ನಮ್ಮ ಪಾದಗಳ ಮೇಲೆ ಬೀಳುತ್ತೆ. ಪಾದಗಳು ಎಷ್ಟು ಚೆನ್ನಾಗಿ ನಮಗೆ ದೇವರು ಆ ಪಾದಗಳನ್ನ ಮಾಡಿಕೊಟ್ಟಿದ್ದಾರೆ, ಅದರ ರಚನೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮ್ಮ ಬೇರೆ ಕಡೆ ಇರುವಂತಹ ಚರ್ಮಕ್ಕೂ ಪಾದದಲ್ಲಿರುವಂತಹ ಚರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ದೇಹದ ತೂಕವನ್ನ ತಗೋಬೇಕು, ನಮ್ಮ ಎಲ್ಲಾ ಅಂಗಾಂಗಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಅದು ಸಾಫ್ಟ್ ಆಗೋ ಇರುತ್ತೆ, ದಪ್ಪವಾಗೂ ಇರುತ್ತೆ ಚರ್ಮ. ಅದ್ರ ಜೊತೆಗೆ ಪಾದಗಳಲ್ಲಿ ಒಂದು ರೀತಿಯಾದಂತಹ ಕುಶನ್ ಇರುತ್ತೆ, ಶಾಕ್ ಅಬ್ಸಾರ್ಬರ್ ತರ ಕುಶನ್ ಇರುತ್ತೆ. ಇದು ಸರಿಯಾಗಿದ್ದಾಗ ನಾವು ನೆಡ್ಕೊಂಡು ಹೋದಾಗ ನಮ್ಮ ಪಾದಗಳ ಚರ್ಮ ಚೆನ್ನಾಗಿರುತ್ತೆ, ನಮ್ಗೆ ಯಾವುದೇ ರೀತಿ ನೋವಿನ ಅನುಭವ ಆಗಲ್ಲ. ಈ ಆಣಿಗಳು ಅಂತಂದ್ರೆ ಏನು, ಅದು ಯಾವಾಗ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಆಣಿಗಳಲ್ಲಿ ಎರಡು ವಿಧ, ಕಾರ್ನ್ ಮತ್ತು ಕ್ಯಾಲೋಸಿಟಿ ಅಂತ. ಕಾರ್ನ್ ಅನ್ನುವಂತಹದ್ದು ಚಿಕ್ಕದಾಗಿ ರೌಂಡ್ ಆಗಿರುವಂತಹದ್ದು, ಮಧ್ಯದಲ್ಲಿ ಗಟ್ಟಿಯಾಗಿರುತ್ತೆ. ಇದು ಹೆಚ್ಚಿನ ಸಲ ಅಲ್ಲಿ ಒಂದೇ ಕಡೆ ಪ್ರೆಷರ್ ಹೆಚ್ಚು ಬಿದ್ದು, ಒತ್ತಡ ಹೆಚ್ಚು ಬಿದ್ದಾಗ ಆಗುವಂತಹದ್ದು. ಇದು ಬೆರಳಿನ ಮಧ್ಯದಲ್ಲಾಗಿರ್ಬೋದು, ಬೆರಳಿನ ಕೆಳಗಡೆ ಅಥವಾ ಹಿಮ್ಮಡಿ ಹತ್ರ ಎಲ್ಲೋ ಒಂದು ಭಾಗದಲ್ಲಿ ಪ್ರೆಷರ್ ಹೆಚ್ಚು ಬೀಳ್ತಾ ಇದೆ ಅಂದಾಗ ಕಾರ್ನ್ ಆಗ್ಬಿಡುತ್ತೆ. ಅದು ತುಂಬಾ ಪೇನ್ಫುಲ್, ತುಂಬಾ ನೋವು ಇರುತ್ತೆ, ಮಧ್ಯದಲ್ಲಿ ಗಟ್ಟಿ ಇರುತ್ತೆ, ಸುತ್ತದಲ್ಲಿ ಸ್ವಲ್ಪ ಕೆಂಪಾಗಿರ್ಬಹುದು, ಒತ್ತದಾಗ ನೋವಾಗುತ್ತೆ, ನಮ್ಗೆ ಪಾದ ಇಟ್ಟು ನಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ಭಾವನೆ ಹೆಚ್ಚಿನವ್ರು ನೋಡಿರ್ಬೋದು, ಹೆಚ್ಚಿನವ್ರು ಅನುಭವಿಸಿರ್ಬೋದು. ಅದೇ ಕ್ಯಾಲೋಸಿಟಿ ಅಂದ್ರೆ ನಾವು ದೇಹದಲ್ಲಿ ಭಾರ ಬೀಳುವಂತಹ ಜಾಗ, ಅಂದ್ರೆ ನಾವು ನಿಂತ್ಕೊಂಡಾಗ ಹೆಚ್ಚು ಭಾರ ಬೀಳುವಂತದ್ದು ಹಿಮ್ಮಡಿ ಮೇಲೆ ಮತ್ತು ಬಾಲ್ ಆಫ್ ಗ್ರೇಟ್ ಟೋ ಅಂತೀವಿ, ಮುಂಗಾಲ ಅಂದ್ರೆ ನಮ್ಮ ಹೆಬ್ಬೆಟ್ಟಿನ ಕೆಳಗಡೆ ಇರುವಂತಹ ಜಾಗ, ಮತ್ತು 4 ಫುಟ್ಟಿನ ಮೆಟಾಟಾರ್ಸೋಫೆಲೆಂಜಿಯಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮುಂಗಾಲಿನ ಅಂಗಾಲಿನ ಭಾಗದಲ್ಲಿ ಭಾರ ಬೀಳುತ್ತೆ. ಆ ಭಾಗದಲ್ಲಿ ಸ್ವಲ್ಪ ಡಿಫ್ಯೂಸ್ ಆಗಿ ಸ್ವಲ್ಪ ದೊಡ್ಡದಾಗಿ ಚರ್ಮ ದಪ್ಪ ಆಗ್ತಾ ಹೋದಾಗ ಅದನ್ನ ಕ್ಯಾಲೋಸಿಟಿ ಅಂತ ಹೇಳ್ತೀವಿ. ಇದು ಹಳದಿ ಬಣ್ಣ ಅಥವಾ ಗ್ರೇಷ್ ಬಣ್ಣ ಇರುತ್ತೆ, ಇದರಲ್ಲಿ ಹೆಚ್ಚು ನೋವು ಕಾಣಿಸ್ಕೊಳ್ಳೋದಿಲ್ಲ. ಅದರಿಂದ ದೇಹದ ತೂಕ ಬೀಳುವಂತ ಜಾಗದಲ್ಲಿ ದೊಡ್ಡದಾಗಿದೆ, ನೋವಿಲ್ಲ ಅಂದ್ರೆ ಅದು ಕ್ಯಾಲೋಸಿಟಿ. ಚಿಕ್ಕದಾಗಿ ಒಂದು ಸಣ್ಣದಾಗಿ ಒಳಗಡೆ ಗಟ್ಟಿಯಾಗಿದ್ದು ಸುತ್ತಮುತ್ತ ಸ್ವಲ್ಪ ರೌಂಡ್ ಆಗಿದೆ, ಹೆಚ್ಚು ಭಾರ ಬೀಳುವಂತಹ ಜಾಗದಲ್ಲಿ ಇಲ್ಲ, ಒತ್ತಡ ಬೀಳುವಂತಹ ಜಾಗದಲ್ಲಿ ಇದೆ ಅಂದ್ರೆ ಕಾರ್ನ್, ಆಣಿಗಳು ಅಂತ. ಇದೆರಡು ಯಾಕಾಗುತ್ತೆ ಅಂತ ತಿಳ್ಕೊತಾ ಹೋಗೋಣ. ಈ ಕಾರ್ನ್ ಅಥವಾ ಕ್ಯಾಲೋಸಿಟಿ ಯಾಕಾಗತ್ತೆ? ಚರ್ಮದಲ್ಲಿ ಕೆರಾಟಿನ್ ಅನ್ನುವಂತಹ ಒಂದು ಲೈನಿಂಗ್ ಇರುತ್ತೆ, ಅದು ಚರ್ಮದಲ್ಲಿರುವಂತಹ ಪ್ರೋಟೀನ್. ಅದಿದ್ದಾಗ ಅದು ನಮಗೆ ಸರಿಯಾಗಿ ಪ್ರೊಟೆಕ್ಷನ್ ಕೊಡುತ್ತೆ. ಈ ಕ್ಯಾಲೋಸಿಟಿ ಅಥವಾ ಕಾರ್ನ್ ಎರಡರಲ್ಲೂ ಕೂಡ ಆ ಕೆರಾಟಿನ್ ಸ್ವಲ್ಪ ದಪ್ಪ ಆಗಿ, ಕೆರಾಟಿನ್ ಜಾಸ್ತಿ ಡೆಪೋಸಿಷನ್ ಆದಾಗ ಒಂದೇ ಕಡೆ ಚರ್ಮ ಗಟ್ಟಿ ಆಗ್ತಾ ಬರುತ್ತೆ, ಆವಾಗ ನಮಗೆ ನೋವು ಕೊಡುವಂತಹ ಸಾಧ್ಯತೆ, ಇವೆಲ್ಲ ತೊಂದರೆಗಳು ಆಗ್ತಾ ಹೋಗುತ್ತೆ. ಇದು ಹೆಚ್ಚಿನ ಸಲ ಆಗುವಂತೂ ಒಂದೇ ಕಡೆ ಒತ್ತಡ ಜಾಸ್ತಿ ಬಿದ್ದಾಗ, ಪ್ರೆಷರ್ ಒಂದೇ ಕಡೆ ಜಾಸ್ತಿ ಬೀಳ್ತಾ ಇದೆ ಅಂತ ಇದ್ದಾಗ. ಇದು ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂತ ನೋಡೋಣ. ನಾವು ಹಾಕೊಳ್ತಾ ಇರುವಂತಹ ಪಾದರಕ್ಷೆ ಸರಿ ಇಲ್ಲದೆ ಇದ್ದಾಗ, ಅಂದ್ರೆ ಕೆಲವೊಮ್ಮೆ ನಾವು ಟೈಟ್ ಆಗಿರುವಂತಹ ಶೂ ಅನ್ನು ಹಾಕ್ತಿವಿ. ಟೈಟ್ ಆಗಿರುವಂತಹ ಶೂ ಹಾಕಿದ್ರೆ ನಮ್ಮ ಮುಂದ್ಗಡೆ ಇರುವಂತಹ ಪಾದ ನ್ಯಾರೋ ಟೋ ಬಾಕ್ಸ್ ಇರುವಂತಹ ಶೂ ಆಗಿದ್ರೆ ಪಾದಗಳ ಮಧ್ಯದಲ್ಲಿ, ಬೆರಳುಗಳ ಮಧ್ಯದಲ್ಲಿ ಒಂದ್ ರೀತಿಯಂತಹ ಒತ್ತಡ ಬೀಳುತ್ತೆ, ಅಲ್ಲಿ ಈ ಆಣಿಗಳಾಗ್ಬಿಡ್ಬೋದು. ಹಿಂದ್ಗಡೆ ತುಂಬಾ ಟೈಟ್ ಆಗಿರುವಂತಹ ಶೂ ಹಾಕಿದ್ವಿ ಅಂತಂದ್ರೆ ಹಿಮ್ಮಡಿ ಹತ್ರ ಆಣಿಗಳಾಗ್ಬೋದು. ತುಂಬಾ ಲೂಸ್ ಆಗಿರುವಂತಹ ಶೂ ಹಾಕೊಂಡ್ರು ತೊಂದರೆ. ಲೂಸ್ ಆಗಿರುವಂತಹ ಶೂ ಹಾಕೊಂಡಾಗ ನಮ್ಮ ಪಾದಗಳು ಸ್ವಲ್ಪ ಹೆಚ್ಚಿಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅವಾಗೂ ಸ್ವಲ್ಪ ಒಂದ್ ಕಡೆ ಒತ್ತಡ ಬೀಳುತ್ತೆ, ಫ್ರಿಕ್ಷನ್ ಆಗುತ್ತೆ, ಒಂದ್ ಕಡೆ ತಿಕ್ಕತ್ತೆ, ಅವಾಗೂ ಕೂಡ ಈ ರೀತಿ ಆಣಿಗಳಾಗ್ಬಿಡ್ಬೋದು. ಆದ್ರಿಂದ ಸರಿಯಾದ ರೀತಿಯಲ್ಲಿ ಫಿಟ್ ಆಗುವಂತ, ನಮ್ಮ ಪಾದಗಳಿಗೆ ಸರಿಯಾದ ಸೈಜಿನ ಚಪ್ಪಲ್ ಅಥವಾ ಶೂ ಅನ್ನು ಹಾಕೊಳ್ಳುವಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ಕೆಲವೊಬ್ರು ಹೀಲ್ ಇರುವಂತಹ ಶೂ ಅನ್ನು ಹಾಕ್ತಾರೆ. ಹೀಲ್ ಇರುವಂತಹ ಶೂ ಅನ್ನು ಹಾಕೊಂಡಾಗ ಕೂಡ ಮುಂದ್ಗಡೆ ಆ ಮುಂಗಾಲಿನ ಮೇಲೆ ಒತ್ತಡ ಜಾಸ್ತಿ ಬಿದ್ದು ಈ ರೀತಿ ಆಣಿಗಳಾಗುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ನಾವು ಪಾದರಕ್ಷೆ ಸರಿಯಾಗಿ ಆಯ್ಕೆ ಮಾಡುವಂತದ್ದು ಬಹಳ ಮುಖ್ಯ. ಈ ರೀತಿ ಆಗಬಾರ್ದು ಅಂತಂದ್ರೆ ಸರಿಯಾಗಿ ಫಿಟ್ಟಿಂಗ್ ಇರಬೇಕು. ಹೆಚ್ಚಿನವರಿಗೆ ಸ್ವಲ್ಪ ವೈಡ್ ಟೋ ಬಾಕ್ಸ್, ಮುಂದ್ಗಡೆ ಆ ಶೂ ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಅಗಲ ಇದ್ದಾಗ ಪಾದಗಳು, ಬೆರಳುಗಳು ಆರಾಮಾಗಿ ಅಲ್ಲಿ ಗಾಳಿ ಆಡೋ ಹಾಗೆ, ಆರಾಮಾಗಿ ಇರೋ ಹಾಗೆ ಇದ್ದಾಗ, ಒತ್ತಡ ಇಲ್ಲದೆ ಇರೋ ರೀತಿಯಲ್ಲಿ ಇದ್ದಾಗ ಈ ಆಣಿಗಳಾಗುವಂತ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಅದೇ ರೀತಿ ಪಾದಗಳಲ್ಲಿ ಕೆಲವೊಬ್ಬರಿಗೆ ಸ್ವಲ್ಪ ವಕ್ರತೆ ಇರುತ್ತೆ. ನಾವು ನೋಡಿರ್ಬೋದು ಚಪ್ಪಟೆ ಪಾದ, ಫ್ಲಾಟ್ ಫುಟ್ ಅಂತ, ಅವಾಗ ಒಂದ್ ಕಡೆ ಒತ್ತಡ ಬೀಳುತ್ತೆ, ಆಣಿಗಳಾಗ್ಬೋದು. ಅಥವಾ ಕೆಲವೊಬ್ಬರಿಗೆ ಹ್ಯಾಲಕ್ಸ್ ವ್ಯಾಲ್ಗಸ್ ಮತ್ತು ಹ್ಯಾಲಕ್ಸ್ ವ್ಯಾರಸ್ ಅಂತ ಹೇಳ್ತೀವಿ. ಹೆಬ್ಬೆಟ್ಟು ಕೆಲವೊಬ್ಬರಿಗೆ ಹೊರಗಡೆ ದಿಕ್ಕಿನಲ್ಲಿ ತಿರುಗಿರುತ್ತೆ, ಕೆಲವೊಬ್ಬರಿಗೆ ಒಳಗಡೆ ದಿಕ್ಕಿನಲ್ಲಿ ತಿರುಗಿರುತ್ತೆ. ಈ ಎರಡರಲ್ಲೂ ಕೂಡ ಕೆಲವೊಂದು ಕಡೆ ಒಂದೊಂದು ಬೆರಳು ಮೇಲೆ ಬೆರಳು ಹತ್ತಿರುವಂತಹದ್ದು, ಈ ರೀತಿ ಆದಾಗ ಒತ್ತಡ ಬೀಳುತ್ತೆ, ಅವಾಗ ಈ ಆಣಿಗಳಾಗ್ಬಿಡ್ಬೋದು.
ಅಥವಾ ಕೆಲವೊಬ್ಬರಿಗೆ ಹ್ಯಾಮರ್ ಟೋಸ್ ಅಂತ ಹೇಳ್ತೀವಿ, ಬೆರಳುಗಳು ಸಡನ್ ಆಗಿ ಸ್ವಲ್ಪ ಕೆಲವೊಮ್ಮೆ ಹ್ಯಾಮರ್ ತರ ಸ್ವಲ್ಪ ವಕ್ರವಾಗಿರುತ್ತೆ, ಅವಾಗ್ಲೂ ಕೂಡ ಈ ರೀತಿ ಆಣಿಗಳಾಗ್ಬಿಡ್ಬೋದು. ಸೊ ಈ ರೀತಿ ತೊಂದರೆ ಇರೋರ್ಗು ನಡಿಬೇಕಾದ್ರೆ ಸ್ವಲ್ಪ ಪಾದ ಸ್ವಲ್ಪ ಆ ಕಡೆ ಈ ಕಡೆ ಸೊಟ್ಟ ಹಾಕುವಂತವ್ರಿಗೂ ಕೂಡ ಈ ಆಣಿಗಳಾಗುವಂತ ಸಾಧ್ಯತೆ ಹೆಚ್ಚು. ಅದಲ್ಲದೆ ತುಂಬಾ ಹೊತ್ತು ನಿಂತ್ಕೊಂಡು ಗಟ್ಟಿಯಾಗಿರುವಂತಹ ಜಾಗದಲ್ಲಿ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವಂತವರಲ್ಲಿ, ಕಲ್ಲು ಮಣ್ಣು ಇದೆ, ಬರೀ ಕಾಲಲ್ಲಿ ನಾನು ನಡೀತಾ ಇದ್ದೀನಿ, ಒಂದೇ ತರ ಪ್ರೆಷರ್ ಗಟ್ಟಿಯಾಗಿ ಒಂದೇ ಕಡೆ ಬೀಳ್ತಾ ಇದೆ, ಅವಾಗ ಹೆಚ್ಚಾಗ್ಬೋದು. ಅಥವಾ ಕೆಲವೊಬ್ಬರಿಗೆ ಸರಿಯಾದ ಸಾಕ್ಸ್ ಅನ್ನ ಹಾಕೊಳ್ದೇ ಇದ್ದಾಗ, ಹಾಗೆ ಶೂ ಹಾಕೊಂಡ್ಬಿಡ್ತಾರೆ ಸಾಕ್ಸ್ ಇಲ್ಲದೆ ಅಂತವ್ರೆಲ್ಲ ಆಗ್ಬೋದು. ಸಾಕ್ಸ್ ಸರಿ ಇಲ್ಲದೆ ಇದ್ದಾಗ, ಅದರಿಂದ ಸರಿಯಾದ ಸಾಕ್ಸ್ ಅನ್ನು ಹಾಕೊಂಡು ಒಳ್ಳೆ ಫಿಟ್ಟಿಂಗ್ ಶೂ ಹಾಕೊಳ್ಳುವಂತಹದ್ದು, ನಮ್ಮ ಪಾದಗಳಲ್ಲಿ ಕೆಲವೊಮ್ಮೆ ಆ ವಕ್ರತೆಗಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಳುವಂತಹದ್ದು, ಅದಕ್ಕೆ ಪ್ರೊಟೆಕ್ಷನ್ ಕೊಡುವಂತಹದ್ದು, ಕುಶನ್ ಇರುವಂತಹ ಶೂ ಹಾಕೊಳ್ಳುವಂತಹದ್ದು ಬಹಳ ಮುಖ್ಯ. ಈ ಪಾದಗಳಲ್ಲಿ ಆಣಿ ಆಗುವಂತಹದ್ದು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದ್ರೆ, ಅಥವಾ ನ್ಯೂರೋಪತಿ, ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ, ನರದ ತೊಂದರೆ ಇದೆ, ಚಾರ್ಕೋಟ್ಸ್ ಜಾಯಿಂಟ್ ಅಥವಾ ನ್ಯೂರೋಪತಿಕ್ ಜಾಯಿಂಟ್ ಅಂತ ಪಾದಗಳಲ್ಲಿ ಸಮಸ್ಯೆ ಆಗಿ ಇರುವಂತಹವ್ರಿಗೆ, ಅಂತವ್ರಿಗೆ ಈ ಸಮಸ್ಯೆ ಹೆಚ್ಚು. ಅದರಿಂದ ಇಂತಹ ವ್ಯಕ್ತಿಗಳು ಸ್ವಲ್ಪ ಹೆಚ್ಚು ಕೇರ್ ತಗೊಂಡು ಈ ಪಾದಗಳಲ್ಲಿ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಇವಾಗ ಈ ರೀತಿ ತೊಂದರೆ ಆಯ್ತು ಅಂದ್ರೆ ಏನೇನು ಮನೆ ಮದ್ದುಗಳನ್ನು ಮಾಡ್ಬೋದು ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ಉಗುರು ಬೆಚ್ಚಗಿರುವಂತಹ ನೀರಲ್ಲಿ ಸ್ವಲ್ಪ ಎಪ್ಸಮ್ ಸಾಲ್ಟ್ ಅಥವಾ ಕಲ್ಲುಪ್ಪನ್ನು ಹಾಕೊಂಡು ಬೆಳಿಗ್ಗೆ 10 ರಿಂದ 15 ನಿಮಿಷ, ಸಂಜೆ ಒಂದು 10 ರಿಂದ 15 ನಿಮಿಷ ಒಂದು ಸಣ್ಣ ಟಬ್ಬಲ್ಲಿ, ಸಣ್ಣ ಬಕೆಟ್ ಅಲ್ಲಿ ಪಾದಗಳನ್ನು ಮುಳುಗಿಸಿ ಇಡುವಂತಹದ್ದು. ಈ ರೀತಿ ಮಾಡೋದ್ರಿಂದ ಆ ಚರ್ಮ ಎಕ್ಸ್ಟ್ರಾ ಕೆರಾಟಿನ್ ಲೇಯರ್ ನಿಧಾನವಾಗಿ ಸಾಫ್ಟ್ ಆಗ್ತಾ ಬರುತ್ತೆ. ಒಂದು 10 ರಿಂದ 15 ದಿನ ಪ್ರತಿನಿತ್ಯ ಮಾಡೋದ್ರಿಂದ ಬಹಳ ಚೆನ್ನಾಗಿ ಈ ಚರ್ಮ ಸಾಫ್ಟ್ ಆಗ್ತಾ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಇರುವಂತಹ ಈ ಆಣಿಗಳು ತನ್ನಿಂತಾನೆ ಹೋಗ್ಬಿಡುತ್ತೆ. ಯಾರಿಗೆ ಈ ತರ ಮಾಡದ ನಂತರ, ಅಂದ್ರೆ 10 ರಿಂದ 15 ನಿಮಿಷ ಈ ತರ ಮಾಡದ ನಂತರ ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ದೊಡ್ಡ ಆಣಿಗಳಿದೆ ಅಂತಂದಾಗ ಪ್ಯೂಮೈಸ್ ಸ್ಟೋನ್ ಅಂತ ಹೇಳ್ತೀವಿ. ಅಂದ್ರೆ ಈ ನದಿ ದಂಡೆ ಮೇಲೆ ಕೆಲವೊಂದು ಕಲ್ಲುಗಳು ಸಿಗುತ್ತೆ, ಅದರಲ್ಲಿ ಒಳಗಡೆ ಒಂದು ರಂಧ್ರಗಳಿರುತ್ತೆ, ಅಂದ್ರೆ ಒಳಗಡೆ ತೂತ ಇರುವಂತಹ ಒಂದು ಕಲ್ಲು ಅಂತ ಹೇಳ್ಬೋದು. ಕಲ್ಲು ನಾವು ಕಾಲನ್ನು ಉಜ್ಜಕ್ಕೆ ಅಥವಾ ಮೈಯನ್ನು ಉಜ್ಜಲಿಕ್ಕೆ ಉಪಯೋಗಿಸುವಂತಹ ಕಲ್ಲು. ಆನ್ಲೈನ್ ಅಲ್ಲಿ ಇದನ್ನ ಸುಲಭವಾಗಿ ನಾವು ಆರ್ಡರ್ ಮಾಡಬಹುದು, ಸಿಕ್ಬಿಡುತ್ತೆ, ಪ್ಯೂಮೈಸ್ ಸ್ಟೋನ್ ಅಂತ. ಇದನ್ನ ತಗೊಂಡು ಆ ಭಾಗದಲ್ಲಿ ಉಜ್ಕೊಳ್ಳೋದ್ರಿಂದ, ಪಾದವನ್ನು ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಎಕ್ಸ್ಟ್ರಾ ಕೆರಾಟಿನ್, ಒಳಗಡೆ ಇರುವಂತಹ ಎಕ್ಸ್ಟ್ರಾ ಚರ್ಮ ಹೊರಗಡೆ ಬಂದ್ಬಿಡುತ್ತೆ, ಅಥವಾ ಅದು ನಿಧಾನವಾಗಿ ಫ್ರೀ ಆಗ್ತಾ ಬರುತ್ತೆ. ಅಥವಾ ನಾವು ಒಂದು ಸ್ಯಾಂಡ್ ಪೇಪರ್ ತಗೊಂಡು ನಿಧಾನವಾಗಿ ರೌಂಡ್ ಆಗಿ ಉಜ್ತಾ ಬರ್ಬೋದು. ಅಥವಾ ನೇಲ್ ಕಟರ್ ಅಲ್ಲಿ ಫೈಲ್ ಅಂತ ಇರುತ್ತೆ, ನೇಲ್ ಕಟರ್ ಅಲ್ಲಿ ಒಳಗಡೆ ಒಂದು ಸಣ್ಣ ಲೈನ್ ಇರುವಂತಹ ಫೈಲ್ ಇರುತ್ತೆ, ಆ ಭಾಗದಲ್ಲೂ ಕೂಡ ಆ ಆಣಿಯನ್ನ ಉಜ್ಜಿದಾಗ ನಿಧಾನವಾಗಿ, ಅಂದ್ರೆ ಮೆತ್ತಗಾಗಿರುವಂತಹ ಆಣಿಯನ್ನ ಉಜ್ಜಿದಾಗ ನಿಧಾನವಾಗಿ ಆ ಚರ್ಮ ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಅಲ್ಲದೇನೆ ನಾವು ಕೆಲವೊಂದು ಮಾಯಿಶ್ಚರೈಸಿಂಗ್ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಬೋದು. ಪಾದಕ್ಕೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಾಕೊಂಡಾಗ ಚರ್ಮ ಸಾಫ್ಟ್ ಆಗ್ತಾ ಬರುತ್ತೆ. ಕೆಲವೊಮ್ಮೆ ಈ ರೀತಿ ಆದಾಗ ನಾವು ಕಾರ್ನ್ ಕ್ಯಾಪ್ ಅಂತ ಸಿಗುತ್ತೆ, ಇದು ಸಾಮಾನ್ಯವಾಗಿ ಓವರ್ ದ ಕೌಂಟರ್ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ. ಕಾರ್ನ್ ಕ್ಯಾಪ್ ಅಂತ ಕೇಳಿದ್ರೆ ಕೊಡ್ತಾರೆ. ಆಣಿಗಳಿಗೆ ಹಾಕುವಂತ ಒಂದು ಸ್ಟಿಕ್ಕರ್ ಅಥವಾ ಒಂದು ಬ್ಯಾಂಡೇಡ್ ತರ ಒಂದು ಸ್ಟಿಕ್ಕರ್ ತರ ಇರುತ್ತೆ. ಅದರಲ್ಲಿ ಅಸೆಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಇರುತ್ತೆ, ಅದು ಒಳಗಡೆ ಇರುವಂತಹ ಕೆರಾಟಿನ್ ಲೇಯರ್ ಅನ್ನು ನಿಧಾನವಾಗಿ ಸಾಫ್ಟ್ ಮಾಡ್ತಾ ಬರುತ್ತೆ. ಅದನ್ನ ಸಾಮಾನ್ಯವಾಗಿ ಒಂದು 8 ರಿಂದ 10 ದಿನ ಹಾಕಿದ್ರು ಕೂಡ ನಿಧಾನ ಸಾಫ್ಟ್ ಆಗ್ತಾ ಬರುತ್ತೆ. ಅದನ್ನ ತೆಗೆದ ನಂತರ ಸ್ವಲ್ಪ ನೀರಲ್ಲಿ ಕಾಲನ್ನು ಇಟ್ಕೊಂಡು ನಿಧಾನವಾಗಿ ಉಜ್ಜೋದ್ರಿಂದ ಈ ಆಣಿಗಳು ಸಾಮಾನ್ಯವಾಗಿ ಗುಣ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಬ್ಬರಿಗೆ ಈ ತರ ಗುಣ ಆಗ್ತಾ ಇಲ್ಲ, ತುಂಬಾ ದಿನದಿಂದ ಇದೆ ಅಂತ ಇದ್ದಾಗ ನಾವು ಪಾದರಕ್ಷೆಗಳನ್ನ ಸರಿಯಾದ ರೀತಿಯಲ್ಲಿ ಮಾರ್ಪಾಡುಗಳನ್ನ ಮಾಡ್ಕೋಬೇಕು. ನಮ್ಗೆ ಬೆರಳುಗಳಲ್ಲಿ ಜಾಸ್ತಿ ಆಣಿ ಆಗ್ತಾ ಇದೆ ಅಂತಂದ್ರೆ ಆ ಬೆರಳುಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ, ಅದನ್ನ ಸರಿಪಡಿಸ್ಕೋಬೇಕು. ಸಿಲಿಕಾನ್ ಟೋ ಕ್ಯಾಪ್ಸ್ ಗಳು ಸಿಗುತ್ತೆ, ಟೋ ಪ್ರೊಟೆಕ್ಟರ್ ಗಳು ಸಿಗುತ್ತೆ. ಅದೇ ತರ ಈ ಹೆಬ್ಬೆಟ್ಟು ಸ್ವಲ್ಪ ಆ ಕಡೆ ಈ ಕಡೆ ವಕ್ರವಾಗಿದ್ರೆ ಟೋ ಸಪರೇಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಹೆಬ್ಬೆಟ್ಟು ಮತ್ತು ಎರಡನೇ ಬೆಟ್ಟಿನ ಮಧ್ಯದಲ್ಲಿ ಒಂದು ಸಪರೇಟರ್ ಸಿಲಿಕಾನ್ ಜೆಲ್ ತರ ಇರುತ್ತೆ, ಅವಾಗ ಆ ಒತ್ತಡ ಆಗೋದಿಲ್ಲ, ಅಲ್ಲಿ ಆಣಿಗಳಿದ್ರೆ ಅನುಕೂಲ ಆಗುತ್ತೆ. ಅಥವಾ ನಮ್ಮ ಇಡೀ ಪಾದಕ್ಕೆ ಅಂಗಾಲಿಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಸಿಗಬೇಕು ಅಂದ್ರೆ ಸಿಲಿಕಾನ್ ಸೋಲ್ ಅಂತ ಇರುತ್ತೆ. ಆ ಸಿಲಿಕಾನ್ ಸೋಲ್ ಅನ್ನ ನಾವು ಶೂ ಅಲ್ಲಿ, ಚಪ್ಪಲಿಯಲ್ಲಿ ಹಾಕೊಂಡ್ರೆ, ಮೆದು ಚಪ್ಪಲನ್ನು ಉಪಯೋಗಿಸಿದ್ರೆ, MCR ಚಪ್ಪಲ್, ಮೈಕ್ರೋಸೆಲ್ಯುಲರ್ ರಬ್ಬರ್ ಚಪ್ಪಲನ್ನು ಉಪಯೋಗಿಸಿದ್ರೆ ಅವಾಗ ಆ ಭಾಗದಲ್ಲಿ ಒತ್ತಡ ಬೀಳುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ನಾವು ಪಾದರಕ್ಷೆಗಳನ್ನ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಮಾಡಿಫೈ ಮಾಡ್ಕೋಬೇಕು. ಸರಿಯಾಗಿ ವೈಡ್ ಟೋ ಬಾಕ್ಸ್ ಇರುವಂತಹ ಶೂ ಅನ್ನ ಉಪಯೋಗಿಸಬೇಕು. ಅದ್ರ ಜೊತೆಗೆ ಮನೆ ಮದ್ದಾಗಿ ನಾವು ಆಪಲ್ ಸಿಡರ್ ವಿನೆಗಾರ್ ಅಂತ ಸಿಗುತ್ತೆ, ಅಥವಾ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಅನ್ನ ತಗೊಂಡು ಸ್ವಲ್ಪ ಹತ್ತಿಯನ್ನ ಆ ಆಪಲ್ ಸಿಡರ್ ವಿನೆಗಾರ್ ಅಥವಾ ಹರಳೆಣ್ಣೆಯಲ್ಲಿ ಅದ್ದಿ ನಾವು ರಾತ್ರಿ ಮಲಗಬೇಕಾದ್ರೆ ಎಲ್ಲಿ ಆ ಆಣಿ ಇದೆಯೋ ಆ ಭಾಗದಲ್ಲಿ ಇಟ್ಕೊಂಡು ಸಣ್ಣ ಬ್ಯಾಂಡೇಜ್ ಅನ್ನು ಸುತ್ತಕೊಂಡು ಮರುದಿನ ನಾವು ಅದ್ರಲ್ಲಿ ತೊಳೆಯೋದ್ರಿಂದ ಆ ಭಾಗ ನಿಧಾನವಾಗಿ ಆ
ಚರ್ಮ ಸಾಫ್ಟ್ ಆಗ್ತಾ ಬರುತ್ತೆ, ಆಣಿ ನಿಧಾನವಾಗಿ ತನ್ನಿಂತಾನೆ ಸರಿ ಆಗ್ತಾ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಮನೆಮದ್ದುಗಳನ್ನು ಮಾಡೋದ್ರಿಂದ ಸುಮಾರು 100ರಲ್ಲಿ 95% ಹೆಚ್ಚು ಆಣಿಗಳು ತನ್ನಿಂತಾನೆ ನಾವು ಮನೆಯಲ್ಲೇ ಸರಿಪಡಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಎಲ್ಲದಕ್ಕೂ ಡಾಕ್ಟರ್ ಹತ್ರ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಈ ಎಲ್ಲ ಮನೆಮದ್ದುಗಳು ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತ ಇದ್ದಾಗ ಆದಷ್ಟು ಬೇಗ ನಾವು ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಪಡ್ಕೋಬೇಕು. ಮೊದಲು ಹೋದಾಗ ಕೆಲವೊಂದು ಆಯಿಂಟ್ಮೆಂಟ್ ಅಥವಾ ಜೆಲ್ ಅನ್ನು ಕೊಡ್ತೀವಿ, ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇರುತ್ತೆ. ಆ ಕೆರಾಟಿನ್ ಎಕ್ಸ್ಟ್ರಾ ದಪ್ಪ ಆಗಿರುವಂತಹ ಚರ್ಮ ಸಾಫ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ತುಂಬಾ ದಿನದಿಂದ ಇದು ಸರಿ ಆಗ್ತಾ ಇಲ್ಲ ಅಂತಿದ್ದಾಗ ಸ್ಕ್ರೇಪಿಂಗ್ ಮಾಡಬೇಕಾಗುತ್ತೆ. ಅಂದ್ರೆ ಆ ಭಾಗದ ಚರ್ಮವನ್ನ ಸರ್ಜಿಕಲ್ ಬ್ಲೇಡ್ ಅಲ್ಲಿ ಏಸೆಪ್ಟಿಕ್ ಪ್ರಿಕಾಷನ್ಸ್ ಅಲ್ಲಿ, ಅಂದ್ರೆ ಏನು ಇನ್ಫೆಕ್ಷನ್ ಆಗದೆ ಇರೋ ರೀತಿಯಲ್ಲಿ ಮುಂಜಾಗ್ರತೆಯನ್ನು ತಗೊಂಡು ಅದನ್ನ ನಿಧಾನವಾಗಿ ಸ್ಕ್ರೇಪ್ ಮಾಡ್ತಾ ಹೋಗುವಂಥದ್ದು, ಅಂದ್ರೆ ಸಿಪ್ಪೆ ಸುಲಿತಾ ಬರುವಂತಹದ್ದು. ಈ ರೀತಿ ಮಾಡಿದಾಗ ಆ ಒಳಗಡೆ ಇರುವಂತಹ ಆ ಕಾರ್ನಿನ ಒಂದು ನ್ಯೂಕ್ಲಿಯಸ್ ಏನಿರುತ್ತೋ, ಒಳಗಡೆ ಆ ಗಟ್ಟಿಯಾಗಿರುವಂತಹ ಮಧ್ಯದ ಭಾಗ ಇರುತ್ತೋ ಅದು ನಿಧಾನವಾಗಿ ಹೊರಗಡೆ ಬಂದ ತಕ್ಷಣ ಅಕ್ಕಪಕ್ಕದ ಚರ್ಮ ನಿಧಾನವಾಗಿ ಹೀಲ್ ಆಗ್ಬಿಡುತ್ತೆ, ತನ್ನಿಂತಾನೆ ವಾಸಿ ಆಗ್ಬಿಡುತ್ತೆ. ಇದು ಹೆಚ್ಚಿನ ಸಲ ಮಾಡುವಂತಹ ಚಿಕಿತ್ಸೆ ಅಂತ ಹೇಳ್ಬೋದು. ನಂತರ ಪಾದ ಸ್ವಲ್ಪ ವಕ್ರವಾಗಿತ್ತು, ಚಪ್ಪಟೆ ಪಾದ ಇತ್ತು ಅಥವಾ ಬೇರೆ ತೊಂದರೆಗಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಸೋಲನ್ನ, ಇನ್ಸೋಲನ್ನ, ಸರಿಯಾದ ಶೂ ಅನ್ನ ಕಸ್ಟಮೈಸ್ ಮಾಡಿಕೊಂಡು ಅದನ್ನ ಚಿಕಿತ್ಸೆಯಾಗಿ ಉಪಯೋಗಿಸಬಹುದು. ನಂತರ ಏನೇ ಮಾಡಿದ್ರು, ಇದೆಲ್ಲ ಮಾಡಿದ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತ ಇದ್ದಾಗ ಒಂದು ನ್ಯೂಕ್ಲಿಯೇಷನ್ ಅಂತ ಒಂದು ಕಾರ್ನ್ ಎಕ್ಸಿಷನ್ ಸರ್ಜರಿ ಅಂತ ಮಾಡ್ಬೇಕಾಗುತ್ತೆ. ಅಂದ್ರೆ ಆ ಭಾಗ ಮಧ್ಯದಲ್ಲಿರುವಂತಹ ಗಟ್ಟಿ ಭಾಗವನ್ನ ಒಳಗಡೆ ಎನಸ್ಥಿಷಿಯಾ ಇಂಜೆಕ್ಷನ್ ಅನ್ನು ಕೊಟ್ಟು, ಮರಗಟ್ಟಿಸುವಂತಹ ಇಂಜೆಕ್ಷನ್ ಅನ್ನು ಕೊಟ್ಟು ಆ ಭಾಗವನ್ನ ತೆಗೆಯುವಂತಹ ಅವಶ್ಯಕತೆ ಬೀಳುತ್ತೆ. ಬಟ್ ಇದು ಬೇಕಾಗುವಂಥದ್ದು 100ರಲ್ಲಿ ಒಂದು 2-3 ಜನರಿಗೆ ಮಾತ್ರ, ಬಹಳ ದಿನಗಳಿಂದ ಸರಿಯಾಗ್ಲಿಲ್ಲ ಅಂದ್ರು ಮಾತ್ರ. ಅದರಿಂದ ಹೆಚ್ಚಿನ ಈ ರೀತಿಯಂತಹ ಆಣೆಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಮನೆಮದ್ದು ಮಾಡಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದ್ರಿಂದ ಆರಾಮಾಗಿ ಆಪರೇಷನ್ ಇಲ್ಲದೆ ಸರಿಪಡಿಸ್ಕೋಬಹುದು ಅನ್ನೋದು ಬಹಳ ಮುಖ್ಯ. ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಅಥವಾ ಪಾದಗಳಲ್ಲಿ ನರದ ಸಮಸ್ಯೆ ಇದ್ದಾಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಪಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಸಣ್ಣ ಗಾಯ ಆದ್ರೂ ಕೂಡ ಅದು ವಾಸಿ ಆಗ್ಲಿಕ್ಕೆ ಲೇಟ್ ಆಗ್ತಾ ಹೋಗುತ್ತೆ, ಅದು ದೊಡ್ಡದಾಗ್ಬಿಡ್ಬೋದು, ಅದರಿಂದ ಬೇರೆ ತೊಂದರೆಗಳು ಆಗ್ಬಿಡ್ಬೋದು. ಇದು ಬಹಳ ಮುಖ್ಯ. ಅದ್ರ ಜೊತೆಗೆ ಕೆಲವೊಬ್ರು ಮನೆಯಲ್ಲೇ ಈ ಆಣಿಯನ್ನ ತೆಗೆದು ಬಿಡ್ತೀನಿ ಅಂತ ಬ್ಲೇಡ್ ಅಲ್ಲಿ ಕೊಯ್ಯಕ್ ಹೋಗ್ಬಿಡ್ತಾರೆ. ಬ್ಲೇಡ್ ಹಾಕೊಂಡು ಗಾಯ ಮಾಡ್ಕೊಂಡು ಇನ್ಫೆಕ್ಷನ್ ಆಗಿ ಕೀವಾಗಿ ಡಾಕ್ಟರ್ ಹತ್ರ ಬರುವಂತಹ ಸಂದರ್ಭಗಳು ಬಹಳಷ್ಟು ಇರುತ್ತೆ. ಇದನ್ನ ನಾವು ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾರು ಕೂಡ ಮನೆಯಲ್ಲೇ ಬ್ಲೇಡ್ ಹಾಕಿ ಅದನ್ನ ತೆಗಿತೀನಿ ಅನ್ನುವಂತಹ ಹುಂಬು ಧೈರ್ಯ ಮಾಡ್ಬಿಟ್ರೆ ದೊಡ್ಡ ತೊಂದರೆ ಆಗಿ ದೊಡ್ಡ ಚಿಕಿತ್ಸೆ ಕೊಡುವಂತಹ ಅವಶ್ಯಕತೆ ಬೀಳುತ್ತೆ. ಸೊ ಯಾರು ಕೂಡ ಈ ಪ್ರಯತ್ನವನ್ನ ಮಾಡಬೇಡಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಇದನ್ನ ಸರಿಯಾಗಿ ಇಟ್ಕೊಳ್ಳುವಂತದ್ದು ನಮ್ಮ ಕರ್ತವ್ಯ. ನಮಸ್ಕಾರ.